ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿಯೂ ಮಾಡಲಿಲ್ಲ. ತಿಪ್ಪೆ ಸಾರಿಸುವಂಥ ಕೆಲಸ, ತೇಪೆ ಹಚ್ಚುವಂಥ ಕೆಲಸ ಮಾಡಿದಾರೆ. ಇದನ್ನು ನಾನು ಖಂಡಿಸ್ತೀನಿ. ಇದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಕೂಡಲೇ ಅದನ್ನು ಮತ್ತೊಮ್ಮೆ ಕ್ಯಾಬಿನೆಟಿಗೆ ತಂದು ಮಾಧುಸ್ವಾಮಿ ವರದಿ ಆದರೂ ಒಪ್ಪಿ, ಎಲ್ಲರೂ ಒಪ್ಪಿದ್ದಾರೆ. ಲಂಬಾಣಿ ಜನಾಂಗದವರು, ಬೋವಿ ಜನಾಂಗದವರು ಕೂಡ ಮಾಧುಸ್ವಾಮಿ ವರದಿಯನ್ನು ಒಪ್ಪಿದ್ದಾರೆ. ಅದನ್ನಾದರೂ ಮಾಡಿ. ಇಲ್ಲ ಅಂದರೆ ನೀವು ಇದನ್ನು ಮತ್ತೆ ಇವ್ರನ್ನ ಬೀದಿಗಳದ್ದು ಹೋರಾಟ ಮಾಡ್ಲಿಕ್ಕೆ ಹಚ್ಚುವಂಥ ಕೆಲಸ ಮಾಡಬೇಡ್ರಿ. ಇದರಿಂದ ನಿಮಗೆ ಶ್ರೇಯಸ್ಸು ಬರೋದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ವರ್ಗಕ್ಕೆ ವಿಶೇಷವಾದಂತ ಅನುದಾನಗಳನ್ನ, ವಿಶೇಷವಾದ ಮೀಸಲು ಕೊಡುವ ದಿಕ್ಕಿನಲ್ಲಿ ಅವಕಾಶಗಳಿತ್ತು. ಅದನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಜನಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ ಪದವನ್ನು ಉಪಯೋಗಿಸುವ ಮುಖಾಂತರ ವೇರಿಯೇಷನ್ ಮಾಡಲಿಕ್ಕೆ, ಭವಿಷ್ಯದ ದಿನಗಳಲ್ಲಿ ನ್ಯಾಯಾಲಯಗಳಿಗೆ ಹೋಗೋದಕ್ಕೆ ಏನು ಅವಕಾಶಗಳನ್ನ ಈ ಸಮಾಜಕ್ಕೆ ಹೊಡೆದು ಆಳಬೇಕು, ಈ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಸಿಂಗಾಪುರ್ ಮತ್ತು ಶ್ರೀಲಂಕಾ ಈ ಥರ ಎಲ್ಲ ನಾವು ಪೋಸ್ಟ್ ಡಿಪಾರ್ಟ್ಮೆಂಟಿಂದಲೇ ಕಳಿಸ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿ ಸರ್ವಿಸ್ ಇದೆ. ನಮಗೆ ಸರ್ವಿಸು ಚೆನ್ನಾಗಿದೆ. ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ. ಈಗ ಈಗ ಪೋಸ್ಟ್ ಆಫೀಸಲ್ಲೂ ಭಾಳ ಸಹಕಾರ ಇದೆ. ಯಾರೇ ಆಗಿರ್ಬೋದು ಬಂದು ಮಾಡ್ಬೋದು. ಬೇರೆ ಬೇರೆ ಕಡೆ ಹೋದರೆ ಬೇರೆ ಭಾಳ ರೇಟ್ ಇರುತ್ತೆ. 13 ಸೆಪ್ಟೆಂಬರ್ವರೆಗೆ ಮಹಾ ಉದ್ಯಮ ಸಪ್ತಾಹ ಅಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪ್ರಯುಕ್ತ ನಾವು ಪ್ರತಿಯೊಂದು ನಮ್ಮ ಜಿಲ್ಲೆಯ ಪ್ರತಿಯೊಂದು ವಿಭಾಗದ ಎಲ್ಲ ಕಸ್ಟಮರ್ಗಳನ್ನು ಭೇಟಿಯಾಗಿ ನಾವು ಈ ಒಂದು ಅಭಿಯಾನದಲ್ಲಿ ಅವರು ಕಸ್ಟಮರನ್ನ ಹುಡುಕಿಬಿಟ್ಟು ಒಳ್ಳೆಯ ಒಂದು ಗ್ರಾಹಕರನ್ನು ಸೆಳೆಯೋದಕ್ಕೋಸ್ಕರ ನಾವು ಈ ಒಂದು ಅಭಿಯಾನದಲ್ಲಿ ನಾವು ಪಾಲ್ಗೊಳ್ತಿದ್ದೇವೆ. ಅದರಲ್ಲಿ ಸುಮಾರು ಕಸ್ಟಮರ್ ನಮಗೆ ದೊರೆತಿದ್ದು ಒಳ್ಳೆಯ ನಮಗೆ ಸೇವೆಯನ್ನು ಕೊಡೋದಕ್ಕೆ ಅನುಕೂಲ ಆಗ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಅಂತ ಹೇಳಿ, ನಾನು ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಅಂಚೆ ಇಲಾಖೆ ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 13ರವರೆಗೆ ಮಹಾ ಉದ್ಯಮ ಸಪ್ತಾಹವನ್ನು ಆಚರಿಸ್ತಾ ಇದೆ. ಇದರ ಅಂಗವಾಗಿ ನಾವು ಚಿತ್ರದುರ್ಗ ವಿಭಾಗದಲ್ಲಿ ಬಹಳಷ್ಟು ಗ್ರಾಹಕರು ನಮ್ಮೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಚಿತ್ರದುರ್ಗದ ಮೊಳಕಾಲ್ಮೂರು ರೇಷ್ಮೆ ಸೀರೆ, ಜಿಲ್ಲೆಯ ಕಾರ್ಯದರ್ಶಿಗಳಿಗೆ ಸರ್ವಿಸ್ ಪ್ರೊವೈಡರ್ಸ್. ಈ ಕಾರ್ಯಕ್ರಮವನ್ನು ಇವತ್ತು ಸಿಂದಗಿ ಪಟ್ಟಣದಲ್ಲಿ ಆಯೋಜಿಸಲಾಗುತ್ತದೆ. ಇದು MSMEಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ವೇಗಗೊಳಿಸುವುದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇವತ್ತು ಇದಲ್ಲದೆ ಈ ರ್ಯಾಂಪ್ ಯೋಜನೆಯಲ್ಲಿ ಇನ್ಕ್ಯುಬೇಷನ್, ಆಮೇಲೆ ಎಕ್ಸ್ಪೋರ್ಟ್ ಕಾರ್ಯಕ್ರಮಗಳು ಅಥವಾ TRDS, ESM ಈ ರೀತಿಯಾಗಿ ನಾನಾ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಈ ವರ್ಷ ಆಯೋಜಿಸಲಾಗುತ್ತದೆ. ಪರಿವರ್ತನೆ ಆಗಿ ಇಲ್ಲಿ ಇರ್ತಕ್ಕಂಥ ಏನು ತಾಲೂಕಿಗೂ ಕೂಡ ಹೆಚ್ಚಿನ ಡೆವಲಪ್ಮೆಂಟ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಹೇಳ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಸರ್ಕಾರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಉದ್ಯಮದಾರರಿಗೆ ಒಳ್ಳೆಯ ತಿಳುವಳಿಕೆ ಕಾರ್ಯಕ್ರಮ ಆಗಿದ್ದು
ಈ ಕಾರ್ಯಕ್ರಮದಿಂದ ಸಾಕಷ್ಟು ಉದ್ಯಮದಾರರು ಹುಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.